ಇವಾಗ ಜಸ್ಟ್ ಬಂದು ಈ ಟೆಂಪಲ್ಗೆ ಗಾಡೀಲಿ ಪಾರ್ಕ್ ಮಾಡಿದ್ದೀವಿ ನೆರಳತ್ರ. ಗಿಡ ಎಲ್ಲ ತಣ್ಣಗಿದೆ. ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾಯಿದ್ದೀವಿ. 2 ಗಾಡಿ ಇಲ್ಲೇ ಇದ್ದಾವೆ. ಬನ್ನಿ ಇವಾಗ ಟೆಂಪಲ್ ಹತ್ರ ಹೋಗೋಣ. ಮುಂದ್ಗಡೆ ಲೊಕೇಶನ್ ಮಾತ್ರ ತುಂಬ ಇದೆ. ಎಂಟ್ರೆನ್ಸ್ ಈ ಒಳಗಡೆ ಹೋಗೋಣ ಬನ್ನಿ. ಒಳ್ಳೇದು ಮಾಡಪ್ಪ ದೇವರೇ ನಮಗೆ. ಇದೆ ನೋಡಿ ಟೆಂಪಲ್ ತುಂಬ ಚೆನ್ನಾಗಿದೆ, ತಣ್ಣಗಿದೆ. ಇದೆ ನೋಡಿ ಟೆಂಪಲ್ ಎಲ್ಲ ತುಂಬ ಚೆನ್ನಾಗಿದೆ. ಇದೆ ಕುರುವಾಪುರ ಟೆಂಪಲು. ಸ್ವಾಮೀಜಿನ ಮೀಟ್ ಹಾಕೊಂಡು ಬನ್ನಿ. ಯಾರು ಗೊತ್ತಾಗ್ತಾಯಿಲ್ಲ ಸ್ವಾಮಿ, ಫೋನ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಇಲ್ಲಿ ಪ್ಯಾಂಟು ಶರ್ಟ್ ಮೇಲೆ ಬಂದರೆ ಬಿಡೋಲ್ಲ. ಲುಂಗಿ ಕಟ್ಕೊಂಡು ಹೋದ್ರೆ ಮಾತ್ರ ಒಳಗಡೆ ದರ್ಶನಕ್ಕೆ ಬಿಡ್ತಾರೆ. ಈಗ ಜಸ್ಟು ದರ್ಶನ ಆಯ್ತು. ಇವಾಗ ಒಳಗಡೆ ಕ್ಯಾಮ್ರಾ ಆ್ಯಕ್ಚುಲಿ ಅಲೋ ಮಾಡಲಿಲ್ಲ. ಕ್ಯಾಮ್ರಾ ಆಯ್ತು, ಮೊಬೈಲ್ ಆಯ್ತು, ಅಲೋ ಮಾಡಲಿಲ್ಲ. ಬಟ್ ಒಳಗಡೆ ಟೆಂಪಲ್ ಬಗ್ಗೆ ವಿವರಣೆ ಕೊಟ್ಟರು ಸ್ವಾಮೀಜಿಗಳು. ಬಟ್ ಹೊರಗಡೆ ಕೇಳೋಣ, ಅವರು ಹೊರಗಡೆ ಬನ್ನಿ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಒಂದು ವೀಡಿಯೋ ಮಾಡೋಣ. ಅವ್ರು ಕೂಡ ಟೆಂಪಲ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅವ್ರ ಬಗ್ಗೆ ಹೊರಗಡೆ. ನಿಮಗೂ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಶಾಯ ವಸ್ತ್ರಂ ಕರದಂಡಧಾರಣಂ ಕಮಂಡಲಂ ಪದ್ಮಕರೇಣ ಶಂಕಂ ಚಕ್ರಂಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯ ಅವತಾರ ಆದ ಮೇಲೆ ದತ್ತನ ಪುನಃ 2 ಅವತಾರ ಇದೆ. ಮೊದಲೇದು ಶ್ರೀಪಾದ ಶ್ರೀವಲ್ಲಭರಾಗಿ, ಎರಡನೆಯದು ನರಸಿಂಹ ಸರಸ್ವತಿಗಳಾಗಿ. ಶ್ರೀಪಾದ ಶ್ರೀವಲ್ಲಭರು ಅವತಾರ ಜನ್ಮಸ್ಥಾನ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ಪೀಠಾಪುರ ಅಂತ ಬರುತ್ತೆ. ಆ ಪೀಠಾಪುರದಲ್ಲಿ ಗುರುಗಳು ಜನ್ಮ ತಾಳಿ ಅಲ್ಲಿಂದ ಸಾಧನೆ, ಧ್ಯಾನ, ಅನುಷ್ಠಾನ ಸಲುವಾಗಿ, ಏಕಾಂತ ಸಲುವಾಗಿ ಗುರುಗಳು ಕ್ಷೇತ್ರ ಹುಡುಕೋತ ಹೊರಟರು. ಶ್ರೀಶೈಲಂ, ಗೋಕರ್ಣ, ಆ ಕ್ಷೇತ್ರದಲ್ಲಿ ಏಕಾಗ್ರತೆ ಸಿಗುವುದಿಲ್ಲ ಅವರಿಗೆ. ಪುನಃ ಈ ಕೃಷ್ಣಾ ತಟದ ನೋಡ್ಕೋತ ಹೊರಟಲ್ಲಿ ಯಾವಾಗ ಈ ದ್ವೀಪಕ್ಕೆ ಬರ್ತಾರೆ, ಇಲ್ಲಿ ಸಾಧನೆಗೆ, ಅನುಷ್ಠಾನಕ್ಕೆ ಯೋಗ್ಯ ಸ್ಥಾನ ಅಂದ್ಕೊಂಡು ಗುರುಗಳಿಲ್ಲೇ ಉಳ್ಕೊಂಡು ಸುಮಾರು 14 ವರ್ಷ ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಸಾಧನೆ, ಧ್ಯಾನ ಮಾಡಿದಂಥ ಒಂದು ತಪ್ಪು ಭೂಮಿ. ಇಲ್ಲಿ ಸಮಾಧಿ ಇಲ್ಲ, ಪಾದುಕ ಇಲ್ಲ. ದತ್ತ ಸಂಪ್ರದಾಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಮಾಧಿ ಇಲ್ಲ. ಇದ್ದರೆ ಪಾದುಕ ಸ್ವರೂಪದಲ್ಲಿ, ಇಲ್ಲಿದ್ದರೆ ಪೀಠ ಸ್ವರೂಪದಲ್ಲಿ. ಈ ಕ್ಷೇತ್ರ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ 30 ಕಿಲೋಮೀಟರ್ ಅಂತರದಲ್ಲಿ ಕುರುವಾಪುರ ಅಂತ ಒಂದು ದ್ವೀಪ, ಸುತ್ತ ಕೃಷ್ಣಾ ನದಿ ತೀರದಲ್ಲಿ ಈ ದ್ವೀಪ ಆಗಿದೆ. ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ಯಾವುದೇ ದಿಕ್ಕಿನಿಂದ ಬಂದರೂ ನೀವು ದೋಣಿ ಮುಖಾಂತರ ಬರಬೇಕು, ದೋಣಿ ಮುಖಾಂತರನೇ ಹೋಗಬೇಕು. ಸದ್ಯ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಿ ಕಳೆದ ತಿಂಗಳದಿಂದ ಕ್ಷೇತ್ರಕ್ಕೆ ದೇವಸ್ಥಾನವರೆಗೂ ವಾಹನ ಸೌಕರ್ಯ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಸೌಕರ್ಯಗಳು ಹೆಚ್ಚಾದಲ್ಲಿ ಈ ಪ್ರಶಾಂತತೆ, ಒಂದು ಏಕಾಂತತೆ ಸಿಗುವುದಿಲ್ಲ ಭಕ್ತರಿಗೆ. ಈಗಿನ ಪರಿಸ್ಥಿತಿಯಲ್ಲಿ ಶಾಂತತೆಯಿಂದ ದರ್ಶನ, ತಮ್ಮ ವೈಯಕ್ತಿಕ ಪ್ರಾರ್ಥನೆ, ತಮ್ಮ ಸೇವೆ ಸಲ್ಲಿಕೊಂಡು ಗುರುಗಳ ಅನುಗ್ರಹಕ್ಕೆ ಪ್ರಾಪ್ತರಾಗ್ತಾ ಇದ್ದಾರೆ. ಇದೊಂದು ತಪ್ಪು ಭೂಮಿ ನಿಮಿತ್ತ ಒಂದು ಜಾಗೃತ ಸ್ಥಾನ. ಶ್ರೀ ಗುರುಗಳು ಸೂಕ್ತ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಭಕ್ತರಿಗೆ ಒಂದು ಅನುಭವ ಸಿಗುತ್ತದೆ. ಎಲ್ಲ ದರ್ಶನಕ್ಕೆ ಇಷ್ಟ ಮಾಡ್ಕೊಂಬಂದ್ವಿ. ಟೆಂಪಲ್ ಒಳಗಡೆ ಹೋಗಿ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ದ್ವೀಪ ಜಾಸ್ತಿ ಇವಾಗ ಜಸ್ಟ್ ಕಬ್ನಾಲ್ ಕುಡಿದ್ವಿ ಇಲ್ಲಿ. ಈಗ ಮುಂದಕ್ಕೆ ಹೋಗೋಣ. ಮುಂದೆ ಹೋಗಿ ಇಲ್ಲಿಂದ ಇವಾಗಷ್ಟೇ ಜಸ್ಟ್ ಊಟ ಮಾಡಿದ್ವಿ. ಹಸುವಾಗಿತ್ತು ಮರ, ಟೈಮ್ ಬೇರೆ ಆಗಿತ್ತಲ್ಲ. ಊಟ ಮಾಡಿಕೊಂಡು ನಾವಲ್ಲಿ ಬಿಟ್ಟಾಗ 2:15 ಆಗಿತ್ತು. ಆ್ಯಕ್ಚುಲಿ 2:15 ಹಸುವಾಗಿತ್ತು. ಬೆಳಗ್ಗೆ ಬೇರೆ ಲೇಟಾಗಿ ಬಸ್ ಹೊಂಟದ. ಎಷ್ಟು ಧೂಳು ಎಷ್ಕೊಂಡು ಈಗ 1-2 ಬಸ್ ಹೋದ್ವು, ಫುಲ್ಲು ಧೂಳು. ಹೆಂಗೆ ಅಡ್ಡಾಡೋದು ಹೆಂಗಿಲ್ಲ ಈ ರೋಡಲ್ಲಿ. ನೋಡ್ರಿ ಮುಂದೆ ರೋಡನ್ನು ಕಾಣುತ್ತೆ, ಅಷ್ಟು ಧೂಳು ಎಸ್ಕೊಂಡು ಹೋಗ್ತಕ್ಕಂಥ ಮಲ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.